ಅವರೆಲ್ಲ ಉತ್ತರ ಪ್ರದೇಶ ಮೂಲದ ಕೂಲಿ ಕಾರ್ಮಿಕರು. ಕೆಲಸ ಅರಸಿ ಬೆಂಗಳೂರಿಗೆ ಬಂದವರು. ಹಣದ ಆಸೆಗೆ ಬಲಿಯಾಗಿ ಕೆಲಸ ಬಿಟ್ಟು ಹಿಂದೂ ದೇವರ ವಿಗ್ರಹಗಳನ್ನೇ ಟಾರ್ಗೆಟ್ ಮಾಡಿ ಕದಿಯೋದಕ್ಕೆ ಶುರು ಮಾಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಇಳಿದ ಪೊಲೀಸರು ಅನ್ಯ ಕೋಮಿನ ಮೂವರನ್ನ ಬಂಧಿಸಿದ್ದಾರೆ. ದೇವರ ಮೂಲ ವಿಗ್ರಹಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ. ಉತ್ತರ ಪ್ರದೇಶದ ಅನ್ಯ ಕೋಮಿನ ಮೂವರು ಯುವಕರ ಬಂಧನ. ಹೌದು, ಇಂಥದ್ದೊಂದು ಇಂಟ್ರೆಸ್ಟಿಂಗ್ ಅಷ್ಟೇ ಶಾಕಿಂಗ್ ವಿಚಾರ ವರದಿ ಆಗಿರೋದು ಬೆಂಗಳೂರಿನ ಕಾಡುಗೋಡಿಯಲ್ಲಿ. ಉತ್ತರ ಪ್ರದೇಶದಿಂದ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದ ಮೊಹಮ್ಮದ್ ರಬಿ, ಮೊಹಮ್ಮದ್ ಯೂಸುಫ್, ಮೊಹಮ್ಮದ್ ಸಾಬ್ ಎಂಬಾತರು ಮೊದಲಿಗೆ ನಗರದಲ್ಲಿ ಚಿಕ್ಕಪುಟ್ಟ ಕೆಲಸ ಮಾಡಿಕೊಂಡಿದ್ರು. ನಂತರ ಹಣದ ಆಸೆಗೆ ಬಿದ್ದ ಈ ಮೂವರು ಕಾಪರ್ ವೈರ್ಗಳನ್ನು ಕಳ್ಳತನ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ದುಡ್ಡು ಬರೋಕೆ ಶುರುವಾಯಿತೋ ಈ ಮೂವರ ಕಣ್ಣು ಹಿಂದೂ ದೇವಾಲಯಗಳ ಮೂಲ ವಿಗ್ರಹಗಳ ಮೇಲೆ ಬಿದ್ದಿತ್ತು. ತಡರಾತ್ರಿ ಹೊತ್ತಲ್ಲಿ ಮಾಸ್ಕ್ ಧರಿಸಿ ದೇವಸ್ಥಾನಗಳಿಗೆ ನುಗ್ಗುತ್ತಿದ್ದ ಆರೋಪಿಗಳು ಅಲ್ಲಿನ ಮೂಲ ದೇವರ ವಿಗ್ರಹಗಳನ್ನೇ ಟಾರ್ಗೆಟ್ ಮಾಡಿ ಕದೀತಾ ಇದ್ರು. ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ವಖಾಜಿ ಸೊನ್ನೇನಹಳ್ಳಿಯ ಮಹೇಶ್ವರ ದೇವಾಲಯ, ಇಲ್ಲಿನ ಸಿದ್ಧಾರ್ಥ ಲೇಔಟ್ನ ಸಪ್ಪಲಮ್ಮ ದೇವಾಲಯ, ಹೊಸಕೋಟೆಯ ಶ್ರೀರಾಮ ದೇವಾಲಯದಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತಾ, ಹನುಮಂತ, ವೆಂಕಟರಮಣ, ಮುನೇಶ್ವರ, ಸಪ್ಪಲಮ್ಮ ದೇವಿ, ಸಿಡಿ ಈರಣ್ಣ, ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹಗಳನ್ನು ಕಳ್ಳತನ ಮಾಡಿ ಇವರು ಎಸ್ಕೇಪ್ ಆಗ್ತಾ ಇದ್ರು. ಜೊತೆಗೆ ಕದ್ದ ವಿಗ್ರಹಗಳಲ್ಲಿ ಕೆಲವನ್ನ ಮಾರಾಟ ಮಾಡೋದಿಕ್ಕೆ ಹೋಗಿದ್ದ ವೇಳೆ ಪೊಲೀಸರ ಭಯದಲ್ಲಿ ವಿಗ್ರಹವನ್ನ ಚೀಲವೊಂದರಲ್ಲಿ ಸುತ್ತಿ ರಸ್ತೆ ಬದಿ ಎಸೆದು ಹೋಗಿದ್ರು. ಸಾರ್ವಜನಿಕರ ಮಾಹಿತಿ ಆಧಾರದಲ್ಲಿ ಸ್ಥಳಕ್ಕೆ ಹೋದ ಕಾಡುಗೋಡಿ ಪೊಲೀಸರು ಪರಿಶೀಲನೆ ಮಾಡಿದ ವೇಳೆ ಆ ವಿಗ್ರಹದ ಮೇಲೆ ವ್ಯಕ್ತಿಯೊಬ್ಬನ ಫಿಂಗರ್ ಪ್ರಿಂಟ್ ಪತ್ತೆ ಆಗಿತ್ತು. ಅದನ್ನ ಮ್ಯಾಚ್ ಮಾಡಿದ ವೇಳೆ ಈ ಹಿಂದೆ ಪಕ್ಕದ ತಿರುಮಶೆಟ್ಟಿಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣದಲ್ಲಿ ಬಂಧನವಾಗಿ ಈತ ಬಿಡುಗಡೆ ಆಗಿರೋದು ಗೊತ್ತಾಗಿದೆ. ತಕ್ಷಣ ಕಾರ್ಯಾಚರಣೆ ನಡೆಸಿದ ಕಾಡುಗೋಡಿ ಪೊಲೀಸರು ಮೊಹಮ್ಮದ್ ರಬಿ, ಮೊಹಮ್ಮದ್ ಯೂಸುಫ್, ಮೊಹಮ್ಮದ್ ಸಾಬ್ ಎಂಬಾತರನ್ನ ಬಂಧಿಸಿದ್ದಾರೆ. ಕಾಡುಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ವೈಟ್ಫೀಲ್ಡ್ ಡಿವಿಷನ್ ಅವರು 3 ಕೇಸ್ ಪತ್ತೆ ಮಾಡಿದ್ದಾರೆ. ಅವರಲ್ಲಿ 3 ಆರೋಪಿ ಅವರು ಅರೆಸ್ಟ್ ಮಾಡಿ 3 ಕೇಸ್ ಪತ್ತೆ ಮಾಡಿ ಇದರಲ್ಲಿ 22 ವಿಗ್ರಹ ಅದು ಬೇರೆ ಬೇರೆ ದೇವಸ್ಥಾನದಲ್ಲಿ 3 ದೇವಸ್ಥಾನದಲ್ಲಿ ಇದು ಕಳ್ಳತನ ಆಗಿತ್ತು. ಇದು ಈ ಪರ್ಟಿಕ್ಯುಲರ್ ಗ್ಯಾಂಗ್ 3 ಜನದ ಯಾರು, ಅದರಲ್ಲಿ ಒಬ್ಬ ಆರೋಪಿ ಅವರು ಮುಂಚೆ ಬೇರೆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದರು, ವೆಹಿಕಲ್ ಥೆಫ್ಟ್ ಕೇಸಲ್ಲಿ. ಸೊ ಇದರಲ್ಲಿ ವ್ಯಾಲ್ಯೂ ಅಂದಾಜು 6.5 ಲಕ್ಷ ಇದೆ. ಆದರೆ ವಿಗ್ರಹ ಅದು ಕಳ್ಳತನ ಆದ ತಕ್ಷಣ ಅಲ್ಲಿ ವಾತಾವರಣ ಸ್ವಲ್ಪ ಜನಕ್ಕೆ ಒಂಥರ ನಂಬಿಕೆ ಇರ್ತದೆ. ಅಲ್ಲಿ ದೇವಸ್ಥಾನದಲ್ಲಿ ಏನೇನು ಸಾಮಾನು ಹೋಗಿತ್ತು. ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ 3 ಪ್ರಕರಣದ ಪತ್ತೆ ಮಾಡಿ ಒಟ್ಟು 22 ವಿಗ್ರಹ ಈಗ ತಾವು ನೋಡಿರ್ಬೋದು. ಈಗ ಅದು ಪತ್ತೆ ಮಾಡಿದ್ದಾರೆ. ಸದ್ಯ 3 ಆರೋಪಿಗಳ ವಿಚಾರಣೆ ನಡೆದಿದ್ದು ಹಿಂದೂ ದೇವಾಲಯಗಳನ್ನೇ ಯಾಕೆ ಇವರು ಟಾರ್ಗೆಟ್ ಮಾಡ್ತಾ ಇದ್ರು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ.